ಇನ್ನು ಕಾಂಗ್ರೆಸ್ ಪಕ್ಷದ ವರ್ತನೆ ಇದೇ ರೀತಿಯಾಗಿ ಮುಂದುವರೆದ್ರೆ ಹಿಂದೂಗಳು ರಾಜ್ಯದಲ್ಲಿ ದೇಶದಲ್ಲಿ ದಂಗೆ ಏಳುತ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾಪ ಪುಣ್ಯ ಹೇಳಿಕೆಗೆ ಜಗದೀಶ್ ಶೆಟ್ಟರ್ ಅವರು ಕಿಡಿಕಾರಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಜಗದೀಶ್ ಶೆಟ್ಟರ್ ಅವರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರಿಗೆ ಹಿಂದುತ್ವದ ಬಗ್ಗೆ ಅಸಡ್ಡೆ ಭಾವನೆ ಇದೆ. ಅಲ್ಪಸಂಖ್ಯಾತರ ಮತಕ್ಕಾಗಿ ಕಾಂಗ್ರೆಸ್ನವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳ ನಂತರ ಕುಂಭಮೇಳ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಹಿಂದೂಗಳ ಭಾವನೆಗೆ ಕಾಂಗ್ರೆಸ್ ಪಕ್ಷ ಧಕ್ಕೆ ಉಂಟು ಮಾಡ್ತಾ ಇದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಗಳು ಸರಿಯಲ್ಲ ಅಂತ ಜಗದೀಶ್ ಶೆಟ್ಟರ್ ಅವರು ಮಾತನಾಡಿದ್ದಾರೆ. ಮುಸ್ಲಿಮರು ಮೆಕ್ಕಾಗೆ ಹೋಗ್ತಾರೆ, ಅಲ್ಲಿ ಬಡತನ ಪಾಪ ಇದೆಲ್ಲವೂ ತೊಳೆಯುತ್ತಾ ಅಂತ ಜಗದೀಶ್ ಶೆಟ್ಟರ್ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ಅಸಡ್ಡೆ ಚಾಲಾಗಿದೆ. ಹಿಂದುತ್ವದ ಬಗ್ಗೆ, ಹಿಂದೂಗಳ ಬಗ್ಗೆ ಕಾಂಗ್ರೆಸ್ನವ್ರಿಗೆ ಏನು ಕಾಳಜಿನೂ ಇಲ್ಲ. ಮತ್ತು ಅಸಡ್ಡೆ ಒಂದು ರೀತಿ ದುರಹಂಕಾರ. ಹಿಂದೂಗಳನ್ನ ಟೀಕೆ ಮಾಡೋದೇ ಅಲ್ಪಸಂಖ್ಯಾತ ವೋಟ್ ಬರ್ತಾವ ಅಂತ ಹಿಂಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ಟೂ ಮಚ್ ಏನದ ಇದು ಟೂ ಮಚ್ ಅಪೇಜ್ಮೆಂಟ್ ಇದಲ್ಲ, ಟೂ ಮಚ್ ಅಪೇಜ್ಮೆಂಟ್. ಅದರಿಂದ ಹಿಂದೂಗಳ ಬಗ್ಗೆ ಟೀಕೆ ಮಾಡುವಂಥದ್ದು ಸ್ಟಾರ್ಟ್ ಆಗಿದೆ. ಇವತ್ತು ಪ್ರಯಾಗರಾಜ ಅಲ್ಲಿ ಹಿಂದೂಗಳ ಒಂದು ಧಾರ್ಮಿಕ ಕೇಂದ್ರ ಮತ್ತು ಈ ಕುಂಭಮೇಳ ಬರ್ತಾ ಇದೆ, ಮಹಾಕುಂಭ ಬಂದದ. 144 ವರ್ಷದ ನಂತರ ಮಹಾಕುಂಭ ಇವತ್ತು ನಡೀತಾ ಇದೆ. ಆ ಸಂದರ್ಭದಲ್ಲಿ ಹಿಂದೂಗಳ ಒಂದು ಫೇತ್ ಇದೆ. ಹಿಂದೂಗಳ ಫೇತು ಆ ಫೇತನ್ನ ಡಿಸ್ಟರ್ಬ್ ಮಾಡಲಿಕ್ಕೆ ಈ ಕಾಂಗ್ರೆಸ್ ಪ್ರಯತ್ನ ಮಾಡಕತ್ತಾರೆ. ಹೀಗಾಗಿ ಆ ಹಿನ್ನೆಲೆ ಇಟ್ಕೊಂಡು ಇವತ್ತು ಹಿಂದೂಗಳ ಬಗ್ಗೆ ಟೀಕೆ ಮಾಡಿದ್ರೆ, ಹಿಂದೂಗಳ ಹಬ್ಬ ಬಗ್ಗೆ ಟೀಕೆ ಮಾಡಿದ್ರೆ ಟೇಕ್ ಇಟ್ ಗ್ರಾಂಟೆಡ್ ಏನ್ ಬೇಕಾದ್ರೂ ನಡೀತಿದೆ, ಹಿಂದೂಗಳೇನೋ ಆಕ್ರೋಶ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ಆಗಲಿ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ ಈ ರೀತಿ ನಿನ್ನೆ ಅವ್ರ ಹೇಳಿಕೆ ಏನದಲ್ಲ, ಬಹಳ ಒಂದು ದೊಡ್ಡದಾದಂಥ ಆಘಾತಕಾರಿ ಸಂಗತಿ ಅದು ಹಿಂದೂಗಳಿಗೆ. ಹೀಗಾಗಿ ಅಲ್ಲಿ ಹೋದ್ರೆ ಪಾಪ ತೊಳೆದು ಹೋಗ್ತೇನೋ ಹಂಗ ನಾವೊಂದು ಹೇಳ್ತೀನಿ, ಮಕ್ಕಾಕ್ ಹೋಗ್ತಾರ ಅಲ್ಪಸಂಖ್ಯಾತರು ಮುಸಲ್ಮಾನರು ಮಕ್ಕಾಕ್ ಹೋಗ್ತಾರ. ಮಕ್ಕಾಕ್ ಹೋದ್ರೆ ಪಾಪ ತೊಳೆದು ಹೋಗ್ತೇನೋ ಅಥವಾ ಅಲ್ಲಿ ಹೋಗೋದ್ರಿಂದ ಬಡತನ ಹೋಗ್ತದನು. ಈಗಲೇ ಮಹಾಕುಂಭಕ್ಕೆ ಭಾಗವಹಿಸಿದ್ರೆ ಅಲ್ಲಿ ನಿಮ್ಗೆ ಬಡತನ ಹೋಗ್ತದ ಅನ್ನುವಂಥ ಪ್ರಶ್ನೆ ಕೇಳ್ತಾರೆ ಖರ್ಗೆ ಅವರು. ಅಲ್ಲಿ ಹೋದ್ರೆ ಪಾಪ ತೊಳೆದು ಹೋಗ್ತದನ್ನು ಕೇಳ್ತಾರ. ಹಾಗಾದ್ರೆ ಮಕ್ಕಾಕ್ ಹೋದ್ರೆ ತೊಳೆದು ಹೋಗ್ತದೆ ಪಾಪ, ಮಕ್ಕಾಕ್ ಹೋದ್ರೆ ಬಡತನ ಕಡಿಮೆ ಆಗ್ತದೆ ಅದು ಹೋಗ್ತದನು. ಇದ್ರ ಬಗ್ಗೆ ಹಂಗಾರೆ ಕ್ವಶನ್ ಮಾಡ್ಲಿ ಹಂಗಾರೆ ಖರ್ಗೆ ಅವರು ಅದ್ರ ಬಗ್ಗೆ ಕ್ವಶನ್ ಮಾಡೋದಿಲ್ಲ. ಬರೀ ಹಿಂದೂಗಳನ್ನ ಟೀಕೆ ಮಾಡೋದು, ಹಿಂದೂಗಳ ಒಂದೇನು ನಂಬಿಕೆ ಇದೆಯಲ್ಲ ಅದನ್ನ ಟೀಕೆ ಮಾಡುವಂಥದ್ದು ಇದು ಪ್ರಾರಂಭ ಆಗಿದೆ ಕಾಂಗ್ರೆಸ್ಸಿನ ಪ್ರವೃತ್ತಿ. ಅದಕ್ಕಾಗಿ ಈಗಾಗಲೇ ಕಾಂಗ್ರೆಸ್ಸಿನ ಬಗ್ಗೆ ಇಡೀ ದೇಶದಲ್ಲಿ ಒಂದು ರೀತಿ ಆಕ್ರೋಶ ಸ್ಟಾರ್ಟ್ ಆಗಿದೆ. ಈ ಖರ್ಗೆ ಅವರ ಈ ಹೇಳಿಕೆಯಿಂದ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಚಾಲು ಆಗ್ತದೆ. ಹಿಂದೂಗಳ ಬಗ್ಗೆ ಅಂದ್ರೆ ಕಾಂಗ್ರೆಸ್ ಅಸಡ್ಡೆ ಚಾಲು ಆಗಿದೆ. ಹಿಂದುತ್ವದ ಬಗ್ಗೆ, ಹಿಂದೂಗಳ ಬಗ್ಗೆ ಕಾಂಗ್ರೆಸ್ನವ್ರಿಗೆ ಏನು ಕಾಳಜಿನೂ ಇಲ್ಲ. ಮತ್ತು ಒಂದು ರೀತಿ ದುರಹಂಕಾರ.